ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯ್ತಂದರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇದೇನಪ್ಪ ಎಲ್ಲ ಲೈಟಿಂಗ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ಬೋದು. ಆಲ್ರೆಡಿ ನಿಮಗೆ ಹಿಂದಿನ ವಿಡಿಯೋಗಳೆಲ್ಲ ನೋಡಿರ್ತೀರ, ಗೊತ್ತಿರುತ್ತೆ ಸ್ನೇಹಿತರೆ. ಇದು ಬಂದುಬಿಟ್ಟು ನಮ್ಮೂರಿನ ತುಂಬಾ ಅದ್ಧೂರಿಯಾದ ಜಾತ್ರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬಾ ಪ್ರಸಿದ್ಧಿಯಾದ ಜಾತ್ರೆ ಅಂತ ಹೇಳ್ಬೋದು. ನಮ್ಮ ತುಮಕೂರು ಡಿಸ್ಟಿಕ್ ಗುಬ್ಬಿ ತಾಲೂಕು ಆಗ್ಲವಾಡಿ ಹೋಬಳಿ ಅಂದ್ರೆ ತುಂಬಾ ದೊಡ್ಡದು ಅಂತಲೇ ಹೇಳ್ಬೋದು. ಸುತ್ತ 7 ಹಳ್ಳಿಗಳು ಸೇರಿದ್ರೂ ಈ ಎಲ್ಲ ಸುತ್ತಮುತ್ತ ಅಕ್ಕಪಕ್ಕ ಇರುವಂಥ ಹಳ್ಳಿಗಳೆಲ್ಲ ಊರಲ್ಲೂ ಜಾತ್ರೆ ಇದನ್ನು ಆಚರಣೆ ಮಾಡ್ತಾರೆ ಸ್ನೇಹಿತರೆ. ಅಷ್ಟು ತಾಯಿನ ತುಂಬಾ ಎಲ್ಲರೂ ನಂಬ್ತಾರೆ ಅಂತಲೇ ಹೇಳ್ಬೋದು. ನಾವು ಅಷ್ಟೇ ಸ್ನೇಹಿತರೆ, ನಾವು ಎಲ್ಲ ಆಚರಣೆ ಮಾಡೋದ್ರಿಂದ ನಾವು ಚಿಕ್ಕಂದಿನಿಂದ ನಾವು ಅವತ್ತೊಂದು ಇದು ಬಾಯಿಬೀಗ ಸ್ನೇಹಿತರೆ. ಇದು ಬಾಯಿಬೀಗದ್ದು ಕಳಸ ನೋಡಿ, ಇವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಒಂಬಳೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಇದು ಬಂದುಬಿಟ್ಟು ದೇವಸ್ಥಾನ ಸ್ನೇಹಿತರೆ. ಚಿಕ್ಕಂದಿಂದಲೂ ನಾವು ಏನು ಜಾತ್ರೆಗೆಲ್ಲ ಬರ್ತಾಯಿದ್ವಲ್ಲ, ಹಾಗಾಗ್ಬಿಟ್ಟು ನಾವು ಈಗ ನಾನು ಹೋಗೇನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, 13-14 ವರ್ಷ ಆಯಿತು ನನ್ನ ಮದುವೆ ಆಗಿದ್ದಾದಮೇಲಂತೂ ಒಂದು ಸಲ ಹೋಗಿದ್ದಷ್ಟೇ ಸ್ನೇಹಿತರೆ, ನಾನು ಹೋಗೇ ಇರಲಿಲ್ಲ. ಹಾಗಾಗಿ ಈ ವರ್ಷ ಹೋಗಲೇಬೇಕು ಅಂತ ಹೇಳಿ ಹೋಗಿದ್ರಿಂದ, ಮತ್ತು ನಮ್ಮ ಅತ್ತೆ ಎಲ್ಲ ಬಂದಿದ್ರಲ್ವ, ಹಾಗಾಗಿ ನಮ್ಮ ಚಿಕ್ಕಮ್ಮ, ನಮ್ಮ ತಮ್ಮ ಎಲ್ಲರೂ, ನನ್ನ ಮಕ್ಕಳು ಅಂದರೆ ಚಿಕ್ಕವನಲ್ಲೇ ಊರಿಗೆ ಹೋಗ್ಬಿಟ್ಟಿದ್ದ, ದೊಡ್ಡವನು ಎಲ್ರಿಗೂ ಕರ್ಕೊಂಡೋಗಿ ತೋರಿಸ್ಬೇಕು ಅನ್ನೋದು, ನನ್ನ ಮಕ್ಳಿಗೆ ತೋರಿಸ್ಬೇಕು ಅನ್ನೋದು ಭಾಳ ಇಷ್ಟ ಇತ್ತು ನನಗೆ. ಯಾಕಂದರೆ ನಾನು ಏನಾದರೂ ದೇವ್ರ ಬಗ್ಗೆ ಯಾವುದೇ ಒಂದು ನಮ್ಮೂರ ಬಗ್ಗೆ ಹೇಳಿದಾಗ ನನ್ನ ಮಗ ಒಂಥರ ಕೇಳ್ತಾ ಇದ್ದ, ಅಮ್ಮ ನೋಡ್ಬೇಕಣಮ್ಮ, ನೀನು ಹೇಳೋದ್ರಲ್ಲೇ ಇಷ್ಟಿದೆ ಅಂದರೆ ನೋಡಿದ್ರೆ ಎಷ್ಟಿರ್ಬೇಕಮ್ಮ, ನೋಡಬೇಕು ನಾನು ಯಾವ ರೀತಿ ಇರುತ್ತೆ ಅಂಥೇಳಿ. ಹಾಗಾಗಿ ರಾತ್ರಿ ಎಷ್ಟು 7 ಗಂಟೆ 7:30-8 ಗಂಟೆ ಏನೋ ಆಗ್ತಾಯಿತ್ತು ಸ್ನೇಹಿತರೆ. ಆ ಟೈಮಲ್ಲೇ ನಡ್ಕೊಂಡು ಬಂದು ಅಲ್ಲೇ ದೇವಸ್ಥಾನದ ಹತ್ರನೇ ಎಲ್ಲ ಅಲ್ಲೇ ಉಳ್ಕೊಂಡು ಅಲ್ಲೇ ಎಲ್ಲ ಸ್ವಲ್ಪ ಹೊತ್ತಿದ್ದು ನೆಕ್ಸ್ಟು 4:15ಗೆ ತೇರು ಹರಿಯುವಂಥದ್ದು ಎಳೆಯೋದು. ಹಾಗಾಗ್ಬಿಟ್ಟು ನಾವು ನೆಕ್ಸ್ಟ್ ಊರಿಂದ ಬರೋದಕ್ಕೆ ಆಗೋದಿಲ್ಲ ಅಂತೇಳಿ ಅಲ್ಲೇ ಉಳ್ಕೊಂಡು ನೆಕ್ಸ್ಟ್ ಅದೆಲ್ಲ ನಿಮ್ಮ ಮುಂದೆ ಬರುತ್ತೆ ಸ್ನೇಹಿತರೆ. ವಿಡಿಯೋ ಎಲ್ಲ ನೋಡಿ ಖುಷಿಪಡಿ, ನೀವು ತುಂಬ ಖುಷಿ ಪಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ತುಂಬಾ ಶಕ್ತಿಯುತವಾದ ತಾಯಿ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂಬಳೆ ನೋಡಿ, ಇದು ಎಲ್ಲ ಬಾಯಿಬೀಗ ಸ್ನೇಹಿತರೆ. ಬಾಯಿಬೀಗ ಅಂತಂದರೆ ಒಂದು ಇದು ಬರುತ್ತೆ, ಅದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಉಪವಾಸ ಇರಬೇಕು. ಇದು ರಾತ್ರಿ ಬರೋ ಅಷ್ಟರಲ್ಲೇ ಆಲ್ರೆಡಿ ಅಲ್ಲೇ 9:30 ಏನೋ ಆಗಿತ್ತು ಸ್ನೇಹಿತರೆ. ಆ ಟೈಮಲ್ಲಿ ಬಂದಿದ್ದು ಎಲ್ಲ ಬಾಯಿಬೀಗ ಹಾಕಿಸ್ಕೊಂಡಿರೋರು ಮುಂದೆ ಬರ್ತಾ ಇರ್ತಾರೆ, ದೇವರು ಹಿಂದೆ ಬರ್ತಾ ಇರುತ್ತೆ. ದೇವರು ಹೊರಟಿದ್ದು ಅದು ವಿಡಿಯೋ ಕ್ಲಿಪ್ಪಿಂಗ್ಸ್ ಒಂದು ಮಿಸ್ ಆಗಿದೆ ಸ್ನೇಹಿತರೆ. ಇನ್ನೊಂದು ಸಲ ಯಾವಾಗಾದರೂ ಶೇರ್ ಮಾಡ್ಕೊಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಇದು ಬರುತ್ತೆ ಸ್ನೇಹಿತರೆ, ಅದನ್ನು ಬಾಯಲ್ಲಿ ಚುಚ್ಚಿ ಒಂದು ಕಡೆ ಲಾಕ್ ಮಾಡೋದಿರುತ್ತೆ, ಅದನ್ನು ಲಾಕ್ ಮಾಡುತ್ತಾರೆ. ಅದು ಅವರು ಬೇಡಿಕೆ ಏನು, ನಮ್ಗೆ ಈ ಥರದ್ದು ಕಷ್ಟ ಪರಿಹಾರ ಆಗಬೇಕು ಅಂದರೆ ಖಂಡಿತವಾಗ್ಲೂ ಅದು ಹಾಗೇ ಆಗುತ್ತೆ. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ಕೆಂಡ ಅಯ್ಯೋದು, ಅದೂ ಅಷ್ಟೇ ಸ್ನೇಹಿತರೆ. ಅದು ಕ್ಲಿಪ್ಪಿಂಗ್ಸ್ ಇದೆ, ಸ್ವಲ್ಪನೇ ಇದೆ, ಹಾಗಾಗಿ ನಾನು ಶೇರ್ ಮಾಡ್ಕೊಂಡಿಲ್ಲ. ಅದನ್ನು ತುಂಬಾ ಚೆನ್ನಾಗಿ ಎಲ್ಲ ಅದ್ದೂರಿಯಾಗಿರುತ್ತೆ ಸ್ನೇಹಿತರೆ. ತುಂಬಾ ಎಂಜಾಯ್ ಮಾಡಿದ್ವಿ. ಆದರೆ ಇದನ್ನೆಲ್ಲ ನಾನು ಕೊಡ್ಬೋದಿತ್ತು, ಎಲ್ಲ ಚೆನ್ನಾಗಿರ್ತಿತ್ತು. ಏನಂದರೆ ಇದು ಹಾಡೆಲ್ಲ ಹಾಕಿದ್ರಲ್ವ, ಹಾಗಾಗಿ ನಾವು ಹಾಕೋಂಗಿಲ್ಲ. ಅದನ್ನು ಹಾಡು ಹಾಕಿದ್ದು ಅಂದರೆ ನಮಗೆ ಪ್ರಾಬ್ಲಮ್ ಆಗೋದ್ರಿಂದ ನಾನೆಲ್ಲ ಹಾಕಿಲ್ಲ ಸ್ನೇಹಿತರೆ. ಹಾಗೆಯೇ ಇದು ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅವ್ರಿಗೆ ಎಷ್ಟು ಒಬ್ಬೊಬ್ರಿಗೆ ಅಂದರೆ ಅದು ಚುಚ್ಚಿದಾದಮೇಲೆ ಬಾಯಿಬೀಗ ಹಾಕಿದಾದಮೇಲೆ ಒಬ್ಬೊಬ್ರು ಚೆನ್ನಾಗಿರ್ತಾರೆ ಸ್ನೇಹಿತರೆ. ಒಬ್ಬೊಬ್ರಿಗೆ ಅಂತಂದರೆ ದೇವ್ರು ಬರುತ್ತೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಹಿಡ್ಕೊಂಡಿದ್ದಾರೆ ನೋಡಿ ಎಲ್ಲರೂ, ಪ್ರತಿಯೊಬ್ಬರು ನೋಡಿ, ನೀವು ಅಬ್ಸರ್ವ್ ಮಾಡಿ ನೋಡಿ, ಕಾಣಿಸುತ್ತೆ ಬಾಯಲ್ಲಿ ಹಾಕಿರೋದು. ಇನ್ನೊಂದು ಕ್ಲಿಪ್ಪಿಂಗ್ಸ್ ಇದೆ, ನೆಕ್ಸ್ಟ್ ವೀಡಿಯೋದಲ್ಲಾದ್ರೂ ಹಾಕ್ಕೊಳ್ತೀನಿ, ಇಲ್ಲ ಅಂದರೆ ತೋರಿಸ್ತೀನಿ ಸ್ನೇಹಿತರೆ. ಇವರೊಬ್ಬರು ಮಾತ್ರ ಎಷ್ಟು ಇದನ್ನು ಮಾಡಿದ್ರು, ಎಲ್ಲರೂ ಹೋಗ್ತಾಯಿದ್ರು, ಅವ್ರು ಮಾತ್ರ ಹೋಗ್ತಾನೆ ಇರಲಿಲ್ಲ. ದೇವ್ರು ಬಂತಲ್ವ, ದೇವ್ರು ಆಗಿದ್ದಾದಮೇಲೆ ಅವ್ರು ಹೊರಟಿದ್ದು. ಅಲ್ಲೇವರೆಗೂ ನಾನು ನಿಂತ್ಕೊಂಡು ನೋಡ್ತಲೇ ಇದ್ವಿ, ಅವ್ರು ಹೋಗಲಿಲ್ಲ. ಎಷ್ಟು ಇದು ಮಾಡ್ತೀವಿ ಅಷ್ಟು ಏನಾದರೂ ಹಾಗೆ ಕೊಡ್ತೀನಿ, ಸ್ವಲ್ಪ ವಾಯ್ಸ್ ಹೇಳ್ಕೊಡ್ತೀನಿ ಅಂತ ಅಲ್ಕೊಡ್ತೀನಿ ಅಷ್ಟೇ. ನೋಡ್ಕೊಂಡು ಇಷ್ಟ ಆಯಿತು ಪ್ಲೀಸ್ ನಿಮ್ಗೆ ಇನ್ನೂ ಮುಂದಿನ ವಿಡಿಯೋಗಳು ಇನ್ನೂ ಚೆನ್ನಾಗಿದೆ ನೋಡಿ ಸ್ನೇಹಿತರೆ.
ತೇರಿಗೆಲ್ಲ ಹೂವಿಂದ ಅಲಂಕಾರ ಮಾಡ್ತಾಯಿದ್ರು ಸ್ನೇಹಿತರೆ. ಇದು ಬಂದುಬಿಟ್ಟು ರಾತ್ರಿ 11:30 12 ಗಂಟೆ ಈ ಟೈಮ್ ಆಗ್ತಾಯಿತ್ತು ಸ್ನೇಹಿತರೆ. ಯಾಕಂದರೆ ಬೆಳಗಿನ ಜಾವ 3 ಗಂಟೆ 3:15 ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ದೇವ್ರುಗಳೆಲ್ಲ ಬರೋದು ಎಲ್ಲ. ಇವರು ಅಕ್ಕ ತಂಗಿ ಇಬ್ಬರು, ಶ್ರೀ ಕರಿಯಮ್ಮ ದೇವಿ ಹಾಗೆ ಶ್ರೀ ಕೊಲ್ಲಾಪುರದಮ್ಮ ದೇವಿ ಅಂತೇಳಿ ಅಕ್ಕ ತಂಗಿನ ಇಬ್ಬರು. ದೇವಸ್ಥಾನಗಳು ಬೇರೆ ಬೇರೆ ಇದೆ, ಅಲ್ಲೇ ಅಕ್ಕಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿದೆ ಸ್ನೇಹಿತರೆ. ನೆಕ್ಸ್ಟು ತೋರಿಸ್ತೀನಿ ಅದನ್ನು. ಹಾಗೆಯೇ ಎಲ್ಲ ಅಲಂಕಾರ ಮಾಡ್ತಾಯಿದ್ರಲ್ಲ, ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹೂವಲ್ಲೇ ನನ್ನ ಮಗ ಹೇಳ್ತಾ ಇದ್ದ, ಅಮ್ಮ ಇದು ನಿಜವಾಗ್ಲೂ ಹೂವೇನಾ ನೋಡಬೇಕು ಅಂಥೇಳಿ ಹತ್ರದಲ್ಲೇ ಹೋಗ್ಬಿಟ್ಟು ನೋಡ್ದೆ. ಅಮ್ಮ ಇದು ರಿಯಲ್ ಹೂವೇನೇ ಅಮ್ಮ ಅಂತೇಳಿ. ಹಾಗೆಯೇ ಇದು ಸರಪಣಿ ಸ್ನೇಹಿತರೆ. ನಾವು ಹಗ್ಗ ಕಟ್ತಾರ ಯಾವ ರೀತಿ ಇರುತ್ತೆ ನೋಡಬೇಕಮ್ಮ ಹತ್ರದಿಂದ ಅಂತೇಳಿ ಹತ್ರಕ್ಕೆ ಕರ್ಕೊಂಡೋಗಿ ತೋರಿಸ್ತೇವೆ ಸ್ನೇಹಿತರೆ. ಅವನಿಗೆ ಇನ್ನೂ ತುಂಬ ಖುಷಿಪಟ್ಟ ಅಂದರೆ ಅವ್ನು ನಿಜವಾಗ್ಲೂ ಈ ಥರದ್ದೆಲ್ಲ ತುಂಬಾ ಖುಷಿಪಟ್ಟ ಅಂತ ಹೇಳ್ಬೋದು ಸ್ನೇಹಿತರೆ. ಎಷ್ಟೊಂದು ಅಂತಗ ಅಲ್ಲ ನಾನು ಎಷ್ಟು ಸಂಗಾರಿ ಇದು 100 ರೂಪಾಯಿಗೆ ಎರಡು ಅವು ಅಮ್ಮಡಿ 100 ರೂಪಾಯಿಗೆ ಎರಡು ಅದೇ ಮಾಡಿ 100 ರೂಪಾಯಿಗೆ ಎರಡು 100 ಅನುಮಾನವಿರುತ್ತದೆ. ಒಂದೆರಡು ಜೇಬುಗಳ್ಳತನದ ಪ್ರಕರಣಗಳು ಸಹ ನಡೆದಿವೆ. ಆದ್ದರಿಂದ ಭಕ್ತಾದಿಗಳು ತಮ್ಮ ಒಡವೆ ವಸ್ತುಗಳನ್ನ ಮತ್ತು ಜೋಪಾನವಾಗಿ ನೋಡಿಕೊಳ್ಳತಕ್ಕದ್ದು. ನಿಮ್ಮ ಸಂಗಡ ಕರೆತಂದಿರ್ತಕ್ಕಂಥ ಚಿಕ್ಕ ಕಳ್ಳನ ಮಕ್ಕಳು ಬಂದಿದ್ದಾರೆ, ಅವ್ರ ಮನೆ ಹೋಗಿ ಪ್ರಕರಣಗಳು ನಡೆದಿದೆ. ಸೈಡ್ ಕೊಡೋದು ಸಾಕಂತ ಹಾಂ ನೀವು ಮ್ಯಾಲೋದು ಇಲ್ಲ ಇತ್ತು ನೋಡ್ರು ಅಪ್ಪ ಏನು ಮ್ಯಾಲೋದು ನೋಡಿ ಮೇಲೆ ಮೇಲೆ ಇಲ್ಲಿ ಏನದು ಇಲ್ಲಿ ಮ್ಯಾಲೆ ಅಲ್ಲಿ ಸೌಂಡ್ ಕೇಳ್ತೀನಿ ಇಲ್ಲಿ ಅಲ್ಲಿ ಏಯ್ ಅದೇನದು